ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನೋಡ್ಬೋದಾ ಸೆನ್ಸೆಕ್ಸ್ 0.43% ಇರೈತಿ ಮತ್ತು ನಿಫ್ಟಿ ನೋಡ್ರಿ 0.40% ಇರೈತಿ ಮತ್ತು ಬ್ಯಾಂಕ್ ನಿಫ್ಟಿ 9 ಪಾಯಿಂಟ್ ಸುಮಾರು ಇರೈತಿ. ಅಂತಂದ್ರೆ ವೀಕ್ಷಕರು ಇವತ್ತು ಮೂರು ಇಂಡೆಕ್ಸ್ ಗ್ರೀನ್ ಆಗನ ಕ್ಲೋಸಿಂಗ್ ಕೊಟ್ಟಾವ. ಈಗ ಬರ್ರಿ ನಾವು ನಿಫ್ಟಿ ಟಾಪ್ ಗೇನರ್ ಮತ್ತು ನಿಫ್ಟಿ ಟಾಪ್ ಲೂಸರ್ನ ನೋಡೋಣ. ನೋಡ್ರಿ ಇವತ್ತು ನಿಫ್ಟಿ ಟಾಪ್ ಗೇನರ್ ಟಾಟಾ ಮೋಟರ್ಸ್ 3.57% ಇರೈತಿ, ಬಜಾಜ್ ಫಿನ್ಸರ್ವ್ 2.61% ಇರೈತಿ, ಬ್ರಿಟಾನಿಯಾ 2.45% ಇರೈತಿ, ಬಜಾಜ್ ಫೈನಾನ್ಸ್ 2.42% ಇರೈತಿ, BPCL 2.40% ಇರೈತಿ. ಈಗ ಟಾಪ್ ಲೂಸರ್ ನೋಡೋಣ. ನೋಡ್ರಿ ಟಾಪ್ ಲೂಸರ್ ಗ್ರಾಸಿಮ್ 1.50% ಬಿದ್ದೈತಿ, ಮಹೇಂದ್ರ ಆ್ಯಂಡ್ ಮಹೇಂದ್ರ M&M 1.25% ಬಿದ್ದೈತಿ ಮತ್ತು JSW ಸ್ಟೀಲ್ 1.16% ಬಿದ್ದೈತಿ, ಐಚರ್ ಮೋಟರ್ಸ್ 0.89% ಬಿದ್ದೈತಿ, ಕೋಟಕ್ ಬ್ಯಾಂಕ್ 0.75% ಬಿದ್ದೈತಿ. ವೀಕ್ಷಕರೇ ನೋಡ್ರಿ, ಈಗ ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡೋಣ. ಇವತ್ತು 1771 ಸ್ಟಾಕ್ಗಳು ಬೀಳತ್ತಿದ್ದು ಮತ್ತು 964 ಸ್ಟಾಕ್ಗಳೇ ಇರತ್ತಿದ್ದು. ಅಂದರೆ ಇವತ್ತು ಬೀಳೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿತ್ತು. ಈಗ ಬರೀ ನಾವು FIDIs ಡೇಟಾನ ನೋಡೋಣ. ನೋಡ್ರಿ ವೀಕ್ಷಕರೇ, ಇವತ್ತು DIs 2690 ಕೋಟಿ ಬಾಯಿಂಗ್ ಮಾಡ್ಯಾರ ಮತ್ತು FISನು ಇವತ್ತು ಬಾಯಿಂಗನ್ನು ಮಾಡ್ಯಾರ 3259 ಕೋಟಿ FISನು ಬಾಯಿಂಗ್ ಮಾಡ್ಯಾರ. ಇವತ್ತು ನೋಡ್ಬೋದು ವೀಕ್ಷಕರೇ, ಇವತ್ತು ರಿಲಯನ್ಸ್ ಏರಿದ್ರಿಂದ ನಮ್ಮ ಮೂರು ಇಂಡೆಕ್ಸ್ ಇರ್ಯಾವ. ರಿಲಯನ್ಸ್ ನೋಡ್ರಿ ಇವತ್ತು 1.55% ಇರೈತಿ. ಈ ರಿಲಯನ್ಸ್ ಇರಾಕ್ ಮೇನ್ ರೀಸನ್ ಏನಂದ್ರೆ ವೀಕ್ಷಕರೇ, ಇವತ್ತು ಮುಖೇಶ್ ಅಂಬಾನಿ ಅವರ ಒಂದು ಶೇರ್ ರಿಲಯನ್ಸ್ದ ಒಂದು ಶೇರದ ಜೊತೆಗೆ ಇನ್ನೊಂದು ಶೇರ್ ಬೋನಸ್ ಆಗಿ ಡಿಕ್ಲೇರ್ ಮಾಡ್ಯಾರ. ಆದ ಕಾರಣ ಇವತ್ತು ರಿಲಯನ್ಸ್ ಸ್ಟಾಕ್ 1%ಗಿಂತ ಹೆಚ್ಚಿರೈತಿ. ತಿಳಿತ್ರಿ ವೀಕ್ಷಕರೇ ಇಷ್ಟೇ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.